ಗಂಗಾವತಿ ತಾಲೂಕಿನ ಬಸಪಟ್ಟಣದಲ್ಲಿರುವ ಭಾರತ್ ಪೆಟ್ರೋಲಿಯಂ ಸಿದ್ದಿಪ್ರಿಯ ಫಿಲ್ಲಿಂಗ್ ಪೆಟ್ರೋಲ್ ಬಂಕಿನ ಮಾಲೀಕರಾದ ಶ್ರೀನಿವಾಸ್ ಹಿರೇಮಠ್ ಎಂಬವರಿಗೆ ಸೇರಿದ ಭಾರತ ಪೆಟ್ರೋಲಿಯಂ ಬಂಕಿನಲ್ಲಿ ಸಾರ್ವಜನಿಕರಿಗೆ ಮತ್ತು ಬರ್ತಕ್ಕಂಥ ಬೈಕ್ಗಳು ಹಾಗೂ ಫೋರ್ ವೀಲರ್ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕುವ ಸಂದರ್ಭದಲ್ಲಿ ಮೈಲೇಜ್ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಬಂಕಿನಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತದೆ. ಕೂಡಲೇ ಈ ಒಂದು ಭಾರತ್ ಪೆಟ್ರೋಲಿಯಂ ಬಂಕನ್ನು ಬಂದ್ ಮಾಡಿ ಮತ್ತು ಈ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಂಕಿನ ಮಾಲೀಕರು ಮತ್ತು ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ತಮ್ಮ ವಾಹನಗಳಲ್ಲಿ ಹಾಕುವಂಥ ಪೆಟ್ರೋಲ್ಗಳು ಮೈಲೇಜ್ ಬರದ ಹಿನ್ನೆಲೆಯಲ್ಲಿ ಬಲವಾಗಿ ಈ ಬಂಕಿನ ವಿರುದ್ಧ ಮತ್ತು ಮಾಲೀಕರ ವಿರುದ್ಧ ಬಲವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನತ್ಲೆ ಮತ್ತೆ ನನ್ನ ಗಾಡಿಯಲ್ಲಿ ಒಂದು ಬೇಸಿಕ್ ಇಂಜನ್ ಏನಿದು ಮೂರು ಪ್ರಾಬ್ಲಮ್ ಐತಲ್ಲ ಐತಿಲ್ಲ ನೋಡಪ್ಪ ನನ್ನ ಮೂರು ಸರಿಯಾಗಿದೆ. ನಾನು ನೋಡಿ ಡೈಲಿ ನಾನು ಹಾಕ್ತೀನಿ ಡೈಲಿನ ಎದ್ದಿಲ್ಲ ಪ್ರಾಬ್ಲಮ್ ಐತಿ ಪೆಟ್ರೋಲ್ ಕಮ್ಮಿ ಆಗಿ ಅಂದೆ ಇಲ್ಲ ನಾನು ಅಂಗಡಿಗೆ ಹೋಗಿ ಎಸ್ಪೆಲ್ ಹಂಗಿತ್ತು ಎಸ್ಪೆಲ್ ಟ್ರೇಡರ್ಸ್ ಅಲ್ಲ ನಾ ಕೇಳಿಲ್ಲ 200 ರೂಪಾಯಿ ಬಂದೇ 900 ml ಪೆಟ್ರೋಲ್ ಬಂದಿರೋದು. ನಂದು ಅಲ್ಲಿ ಒಂದಾಗ ಲೇಬರ್ ಬಂದ್ರೆ ಮೆಗ್ಗಿ ಹಾಕ್ಸಕತ್ತೀನಿ ಅರ್ಜೆಂಟ್ ಐತಪ್ಪ ನನ್ನ ಕೈತಂತ ನಾವು ಕರೆಕ್ಟಾಗಿ ಮಾತಾಡೋನಿಗೆ ನಾನು ಕೇಸ್ ಮಾಡ್ತೀನಿ. ಇವರು ಪೊಲೀಸ್ ಕಳಿಸ್ತೀವಿ, ಪೊಲೀಸ್ ಪ್ರಶ್ನೆ ಮಾಡಿಲ್ಲ, ನಾವು ಮಾಡಿಲ್ವಲ್ಲ, ನಮಗೆ ಕಾನೂನು ಗೊತ್ತೈತೆ. ನಮಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ, ಇಲ್ಲ ನಮಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಅಣ್ಣ ನನಗೆ ಹೇಳ್ಸಿದ್ರೆ ಫ್ರೆಂಡ್ ಗೊತ್ತಿಲ್ಲ ಇದು ನನಗೆ ಫ್ರೆಂಡ್ ಆಕ್ಚುಲಿ ನಾನು ಹೊರಗೆ ಹೋಗಿಲ್ಲ ನಾನು ಚೆಕ್ ಮಾಡಿ ತೋರ್ಸ ನನಗೀಗ ಇನ್ನಾದ್ರೂ ಬುಕ್ಕಾಲ್ ಲೀಟರ್ ಇನ್ನು ಮುಂದೆ ಕಡಿಮೆ ಬರ್ಬೇಕು. ಮಾತಾಡೋದಕ್ಕೆ ರೌಡಿ ಜಾಮ್ ಮಾಡ್ಯಾರ ಕೇಸ್ ಮಾಡಿದ್ರು ತಾವು ಕೇಳಿಲ್ಲ ಪೂಜೆ ನಾನು 3-4 ದಿನ ಜನ ಹೊಡ ಹೋಗಿಲ್ಲ ಅದ್ರ ಸಲಿಗೆ ಹೋಗ್ಬರ್ತಾತ ಏನು ಇದ್ದೇನು ಗೊತ್ತಾಗ್ತದೆ ನಾನು ಮಾತಾಡ್ರಿ ಆಕ್ಷೇಪ ಮಾಡ ನೀನು ಅಂತ ಕೇಳಿ ನಂದು ಬೇಸಿಕ್ಸ್ ಇಂಜನ್ ಶೈನ್ ಗಾಡಿ. ನನ್ನ ಗಾಡಿಯಲ್ಲಿ ಶೈನ್ ಗಾಡಿ ಬೇಸಿಕ್ಸ್ ಅಂದ್ರೆ ಆಲ್ರೆಡಿ ಅಡ್ವಾನ್ಸ್ ಪೆಟ್ರೋಲ್ ಇರುತ್ತೆ. ಇಲ್ಲಿ ಬಂದು ಪೆಟ್ರೋಲ್ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿನಿ ಸರ್. ನಾನು ಪೆಟ್ರೋಲ್ ಹಾಕ್ಸಿದ್ರೆ ನಾನು ಮೂಳೆ ಎದ್ದೇಳಿಲ್ಲ, ಇದು ಮೂಳೆ ಎತ್ತೋದೇ ಇಲ್ಲ ಅಂತ ಅವ್ರಿಗೆ ಕೇಳಿದ್ರೆ ಸಂಬಂಧ ಮೂಳೆ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು. ಇಲ್ಲಪ್ಪ ನಂದು ಮೂಳೆ ರೆಡಿ ಇದೆ, ಚೆನ್ನಾಗಿದೆ, ವರ್ಕ್ ಮಾಡುತ್ತೆ, ಪೆಟ್ರೋಲ್ ಕಡಿಮೆ ಆಗಿದೆ ಅವ್ರು ಒಪ್ತಾ ಇಲ್ಲ.
ಚೆಕ್ ಮಾಡಿಸಂದ್ರೆ ಇಲ್ಲಿ ಅವ್ರ ಎದುರಿಗೆ CC ಕ್ಯಾಮ್ರಾ ಇದರಲ್ಲಿ ಚೆಕ್ ಮಾಡಿಸಿದ್ವಿ. ನಂದು ಬರುವಾಗ ಪೆಟ್ರೋಲ್ ಇತ್ತು ಅಂತ ಆಲ್ರೆಡಿ. ಇಲ್ಲಿ 200 ಪೆಟ್ರೋಲ್ ಹಾಕ್ಸಿದ್ರೆ ನಂದು ವಿತ್ ಅದು ಸೇರಿದ್ರೆ ಬರೀ ಇಷ್ಟ ಆಗಿದೆ. 1.5 ಲೀಟರ್ ಪೆಟ್ರೋಲ್ ಇದೆ ಅಷ್ಟೇ. ನಾನು ಇಲ್ಲಿ ಹಾಕ್ಸಿರೋದು 200 ರೂಪಾಯಿ ಪೆಟ್ರೋಲು. ನಂದು ಮುಂಚೆ BS6 3 ಲೀಟರ್ ಪೆಟ್ರೋಲ್ ಇತ್ತು ಅಲ್ಲಿ. ಟೋಟಲಿ ಪೆಟ್ರೋಲ್ ತೆಗೆದು ತೋರಿಸಿದ್ರೆ ಟ್ಯಾಂಕ್ ಸಮೇತ ಬಿಚ್ಚಿದ್ದಾರೆ ನಂದಲ್ಲಿ. ಇಷ್ಟೇ ಪೆಟ್ರೋಲ್ ಇದೆ. ಇದು ಬಸವಪಟ್ಟಣ ಇರ್ತಕ್ಕಂಥ ಭಾರತ್ ಪೆಟ್ರೋಲಿಯಂ. ಏನು ಇದು ಪೆಟ್ರೋಲ್ ಕಡಿಮೆ ಹಾಕಿದಾರೆ ಅಂತಾರೆ? ಕಡಿಮೆ ಆಗಿದೆ ಸರ್. ಪೆಟ್ರೋಲ್ ಮೋಸ ಮಾಡ್ತಿದ್ದಾರೆ. ಕೇಳಿದ್ರೆ ರೌಡಿ ಜಮ್ ಅಂತ ಕೇಳ್ತಾರೆ ಅವ್ರು. ಕೇಳಿದ್ರೆ ರೌಡಿ ಶೀಟ್ ನನ್ನ ಮೇಲೆ ತಿರುಪತಿ ಗುಂಡಗಿರಿ ಮಾಡಕ್ ಬರ್ತಾನೆ ಪೆಟ್ರೋಲ್ ಬಗ್ಗೆ ಅಂತ ಹೇಳಿದಾರೆ. ನಿಮಗೆ 1-2 ತಾಸ ಆಯ್ತು ಸರ್, ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರಿಗೆ ಅವರು. ಅವ್ರಿಗೆ ಕೇಳಿದ್ರೆ ಸಂಬಂಧ ಇಲ್ಲ ಅಂತ ಇವ್ರು ಹಾಕೋರು ಹೇಳ್ತಾ ಇದ್ದಾರೆ. ಎಮ್ಮೂರನ ಹುಡುಗ ಪೆಟ್ರೋಲ್ ಏನು ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಂದೂರಿಗೆ ಫೋನ್ ಹಚ್ಚಿದ್ರೆ ಬರ್ತಿದ್ದಾರಪ್ಪ ನಾ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮೋಸ ಅವ್ರು ನಮ್ಗೆ ಯಾರು ಸಹ ಕೇಳೋರು? ಇವ್ರು ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಕೊಟ್ಟು ಅದಕ್ಕೆ ಮಾಡ್ಬೇಕಾ ನಾವು? ನಮ್ಗೆ ಏನಾದ್ರು ನಡೀತಾ ಹಂಗಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ತನಿಖೆ ಹಾಕ್ತಾರೆ. ಸರಿ ಇಲ್ಲ ಅಂತ ಹೇಳ್ತಾರೆ ಗಾಡಿ. ಅಂದ್ರೆ ತಮ್ಮ ಬಂಕ್ ತಪ್ಪು ಮಾಡಿರೋದು ಒಪ್ತಾ ಇರ್ತಲ್ಲ ಅವರು. ಒಪ್ತಾ ಇಲ್ಲ, ನಮ್ದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ನಿಮ್ದು ಸರಿ ಇಲ್ಲ ನಡ್ರಪ್ಪ ನೀವು ಉಳ್ದಾರ ನಡ್ರಿ. ಅವ್ರು ಎಲ್ಲ ಸರ್. ಒಂದು ನಿಮಿಷ ಬಂದಿರಿ ಸರ್, ಬರ್ಲಿ ಅವ್ರಿಗೆ ಬರ್ಲಿ ಬಂದು ಅವ್ರ ಸಂಬಂಧ ಕ್ಲಿಯರ್ ಮಾಡ್ರಿ. ಅಲ್ಲಿ ಮಾಡೋ ಯಾರು ಬೇಡ ಸರ್ ಮಾತಾಡ್ರಿ. ಈ ಪೆಟ್ರೋಲಲ್ಲಿ ಏನೋ ಸಾರ್ವಜನಿಕರಿಂದ ಮೌಖಿಕ ದೂರ ಬಂದೈತೆ, ಏನೋ ಪೆಟ್ರೋಲ್ ಕಮ್ಮಿ ಹಾಕಕತ್ತಾರಂತ. ಅವ್ರು ಓನರ್ ಕೇಳಿದ್ರೆ ಇಲ್ಲ ನಾವು ಕರೆಕ್ಟ್ ಇದೆ ನಮ್ಮ ಪ್ರಕಾರ ಚೆಕ್ ಮಾಡ್ಕೊಂಡ್ಬರ್ತಾರೆ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಸೇರೋದು ನೋಡೋಣ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಆಗ್ರಹಣ ಒಂದು ಮನವರಿಕೆ ಮಾಡೋಕ್ಕೈತೀವಿ. ನೋಡೋಣ, ಸರಿಪಡಿಸಿ. ಆಯ್ತು, ಸರಿಪಡಿಸ್ಕೊಂಡು ಹೋಗ್ತೀರಿ. ಇನ್ಮೇಲೆ ಏನೇ ಆದರೂ ಸಿಬ್ಬಂದಿ ಹೊರಗೆ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಸರಿಪಡಿಸ್ಕೊಂಡು ಹೋಗ್ತೀವಿ. ಇನ್ಮೇಲೆ ಈ ಥರ ಆಗೋದಿಲ್ಲ ಅಂತ ಎಲ್ಲ ಒಂದೇ ದಿನದಲ್ಲ. ಸಿಬ್ಬಂದಿ ಚೇಂಜ್ ಇದು ಅವರೇ ಇರೋದಿಲ್ಲ ಮೇನ್ ಎಲ್ಲ. ಇದು ಒಂದು ಈಗ ಒಬ್ಬರ ಸಮಸ್ಯೆ ಅಲ್ಲ, ಬಹಳ ಜನ ಅದೇ ಕಂಪ್ಲೇಂಟ್. ಸರ್ಕಾರ